ದ್ವಾರ ಬಾಗಿಲು ಭೂಮಿ ಪೂಜಾ ಕಾರ್ಯಕ್ರಮ ಮಾಡಲಗೆರೆ ಗ್ರಾಮಸ್ಥರಿಂದ ನೆರವೇರಿಸುವ ಶುಭ ಗಳಿಗೆಯಲ್ಲಿ ಬೆನಹಾಳ ಪರಮಪೂಜ್ಯರಿಂದ ನೆರವೇರಿತು. ಶ್ರೀ ಶಾಕಾಂಬರಿ ಪ್ರಸಾದ್ ಇತ್ತು. ಗದಗ ಜಿಲ್ಲೆ ರೋಣ ತಾಲೂಕು ಭಕ್ತಿಯ ತವರೂರು ಮಾಡಲಗೆರೆಯಲ್ಲಿ ಸ್ವಾಗತ ದ್ವಾರ ಬಾಗಿಲು ನಿರ್ಮಾಣ ಪೂಜಾ ಮುಹೂರ್ತ ಕಾರ್ಯಕ್ರಮ ನೆರವೇರಿಸಿದರು. ಶ್ರೀ ಬನಶಂಕರಿ ದೇವಿಯ ತವರೂರೆಂದು ಸುತ್ತಮುತ್ತಲ ಗ್ರಾಮಗಳಲ್ಲಿ ಮನೆ ಮಾತಾಗಿರುವ ಮಾಡಲಗೆರೆ ಗ್ರಾಮ ನಮ್ಮ ಪೂರ್ವಜರು ಶ್ರೀ ಬನಶಂಕರಿ ದೇವಿಯ ತೇರು ಎಳೆಯುವ ಅದ್ಭುತವಾದ ಸೇವೆಯನ್ನ ಪಡೆದುಕೊಂಡಿದ್ದು, ಮಾಡಲಗೆರೆ ಗ್ರಾಮದ ಪುಣ್ಯ ಹಾಗೂ ಸೌಭಾಗ್ಯ. ಇದಕ್ಕೆ ಒಂದು ಪವಾಡವೇ ನಡೆದು ಹೋಗಿದೆ. ಸುಮಾರು 100 ವರ್ಷಗಳ ಹಿಂದೆ ಭೀಕರ ಡೋಗಿ ಬರ ಬಂದಾಗ ಶ್ರೀದೇವಿಯ ಜಾತ್ರೆಯು ನಡೆಯುತ್ತದೆಯೋ ಇಲ್ಲವೋ ಅಂತ ಭಕ್ತರಲ್ಲಿ ಭೀತಿ ಮೂಡಿದಾಗ ಶ್ರೀದೇವಿಯ ಜಾತ್ರೆ ಮಾಡಲು ದೇವಸ್ಥಾನದವರು ಅನುವು ಆದಾಗ ಅಲ್ಲೇ ಇದ್ದ ಪುಂಡಿನಾರಿನ ಹಗ್ಗಗಳನ್ನು ತೇರಿಗೆ ಜೋಡಿಸಿ ಕೂಡಿದ ಭಕ್ತರೆಲ್ಲ ತೇರು ಎಳೆಯಲು ಪ್ರಯತ್ನ ಮಾಡಿದಾಗ ಶ್ರೀದೇವಿಯ ತೇರು ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಸಾಗದೆ ಎಲ್ಲ ಭಕ್ತರಿಗೆ ದಿಗ್ಭ್ರಾಂತಿಯಾಯಿತು. ಆಗ ತಾಯಿ ಬನಶಂಕರಮ್ಮ ಪೂಜಾರಿಗಳ ಮುಖಾಂತರ, ಭಕ್ತರೇ, ನನ್ನ ತೇರು ಎಳೆಯಲು ಮಾಡಲಗೆರೆ ಭಕ್ತರೇ ಬರಬೇಕು, ಆಗಲೇ ನನ್ನ ತೇರು ಸಾಗುತ್ತದೆ ಅಂತ ದೇವವಾಣಿ ಮುಖಾಂತರ ಕೂಡಿದ ಭಕ್ತರಿಗೆ ತಿಳಿಸಿದಾಗ ಅಲ್ಲೇ ಇದ್ದ ಗುಳೆದ ಗುಡ್ಡದ ಭಕ್ತರು, ತಾಯಿ, ನಿನಗೆ ಪುಂಡಿನಾರಿನ ಹಗ್ಗಕ್ಕಿಂತಲೂ ಶ್ರೇಷ್ಠ ರೇಷ್ಮೆ ಹಗ್ಗವನ್ನ ತಂದು ನಿನ್ನ ತೇರು ಎಳೆಯುತ್ತೇವೆ, ನನಗೆ ಅಪ್ಪಣೆ ಮಾಡು ಎಂದಾಗ ತಾಯಿ ಬನಶಂಕರಮ್ಮ, ನನಗೆ ರೇಷ್ಮೆ ಹಗ್ಗ ಬೇಡ, ನನ್ನ ಮಾಡಲಗೆರೆ ಭಕ್ತರು ಅದೇ ಪುಂಡಿನಾರಿನ ಹಗ್ಗದಿಂದ ಎಳೆದಾಗ ನನ್ನ ತೇರು ಮುಂದಕ್ಕೆ ಸಾಗುತ್ತದೆ ಅಂತ ಭಕ್ತರಿಗೆ ದೇವವಾಣಿ ಮುಖಾಂತರ ತಿಳಿಸಿದಳು ಎಂಬ ಪವಾಡವನ್ನ ನಮ್ಮ ಪೂರ್ವಜರು ಹೇಳುತ್ತಾ ಬಂದಿದ್ದಾರೆ. ಶ್ರೀದೇವಿಯ ರಥೋತ್ಸವದ ಹಗ್ಗವುದ್ದ ಸೇವೆಯನ್ನು ಪಡೆದುಕೊಂಡಿದ್ದು ಆ ತಾಯಿಯ ಕರುಣೆ ಹಾಗೂ ಸೌಭಾಗ್ಯ ಕೃಪೆ ಅಂತ ಭಾವಿಸುವೆವು. ಈಗ ನಮ್ಮ ಗ್ರಾಮಕ್ಕೆ ಶ್ರೀದೇವಿಯ ಹೆಸರಲ್ಲೇ 2 ಸ್ವಾಗತ ದ್ವಾರ ಬಾಗಿಲು, ಪೂರ್ವಕ್ಕೆ ಒಂದು ಹಿರೇಹಾಳ ರಸ್ತೆಗೆ, ಇನ್ನೊಂದು ಉತ್ತರಕ್ಕೆ ನೈನಾಪುರ ರಸ್ತೆಗೆ ನಿರ್ಮಿಸಲು ನಿಶ್ಚಯಿಸಿ ನಮ್ಮ ಬೆನೆಹಾಳ ಪಟ್ಟಣದ ದೇವರಿಂದ ನಮ್ಮ ಗ್ರಾಮದ ಸಮಸ್ತ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಚಾಲನೆಗೊಳಿಸಿದ್ದೇವೆ. ಗುರುವಾರ ಮುಹೂರ್ತ ಪೂಜೆಯನ್ನು ಮಾಡಿಸಿ ದ್ವಾರ ಬಾಗಿಲು ನಿರ್ಮಾಣ ಕಾರ್ಯಕ್ಕೆ ಶ್ರೀದೇವಿಯ ಸಕಲ ಸದ್ಭಕ್ತರೆಲ್ಲ ತನು ಮನ ಧನ ಸಲ್ಲಿಸಿ ಶ್ರೀ ಬನಶಂಕರಿ ದೇವಿ ಅಮ್ಮನವರ ಕೃಪೆಗೆ ಪಾತ್ರರಾಗುವಿರೆಂದು ನಿವೇದಿಸಿಕೊಳ್ಳುತ್ತೇವೆ. ಮಾಡಲಗೆರೆ ಗ್ರಾಮದ ಗುರು ಹಿರಿಯರು ಹಾಗೂ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV 4.